ನಮಸ್ಕಾರ ಕನ್ನಡಿಗರೇ, ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ನ ತಂಡ ಪುನಃ ಕೆಲವು ಆಟಗಾರರನ್ನು ಪರ್ಚೇಸ್ ಮಾಡಿದೆ. ಹೌದು, ನಮ್ಮ ತಂಡಕ್ಕೆ ಈಗಾಗಲೇ ಆಕಾಶ್ ಸಿಂಧೆ ಅವರು ಶಾಮೀಲು ಆಗಿದ್ದಾರೆ. ನಿಮಗೆಲ್ಲರಿಗೂ ಆಕಾಶ್ ಸಿಂಧೆ ಅಂತೂ ಗೊತ್ತೇ ಇರಬಹುದು. ಇವರು ಕಳೆದ ಬಾರಿ ಪುಣೇರಿ ಪಲ್ಟನ್ಸ್ ಪರವಾಗಿ ಆಡಿದ್ದರು. ಇವರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದು ಇವರೊಂದು ಉತ್ತಮವಾದ ರೇಡರ್ ಅಂತಾನೆ ಹೇಳಬಹುದು. ಹಾಗಾಗಿ ಇವರನ್ನು ನಮ್ಮ ಬೆಂಗಳೂರು ಬುಲ್ಸ್ ಬರೋಬ್ಬರಿ 53 ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದೆ. ಇವರು ಕಳೆದ ಬಾರಿ ಪುಣೇರಿ ಪಲ್ಟನ್ಸ್ ಪರವಾಗಿ ಆಡಿದ್ದು ಇವರು 19 ಪಂದ್ಯಗಳಲ್ಲಿ 93 ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಮತ್ತೆ ಕಳೆದ ಬಾರಿ ಇವರ ಸಕ್ಸಸ್ ರೇಟ್ ಕೂಡ ಇಲ್ಲಿ 46% ಇದ್ದು ಇವರಂತೂ ಒಂದು ತುಂಬಾನೇ ಉತ್ತಮವಾದ ರೇಡರ್. ಹಾಗಾಗಿ ಈ ಬಾರಿ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಇವರೇ ಒಬ್ಬ ಮೇನ್ ರೇಡರ್ ಆಗಿ ನೋಡ್ಲಿಕ್ಕೆ ಸಿಗುತ್ತಾರೆ. ನಂತರ ನಮ್ಮ ಬೆಂಗಳೂರು ಬುಲ್ಸ್ ಈಗಾಗಲೇ ಕೆಲವು ಯಂಗ್ಸ್ಟರ್ಸ್ ಗಳನ್ನು ಕೂಡ ಪರ್ಚೇಸ್ ಮಾಡಿದೆ. ಇದರಲ್ಲಿ ಮೊದಲನೇ ಆಟಗಾರ ಬಂದ್ಬಿಟ್ಟು ಸತ್ಯಪ್ಪ ಮಟ್ಟಿ ಅಂತ. ಇವರು ಒಬ್ಬ ಲೆಫ್ಟ್ ಕವರ್ ನ ಡಿಫೆಂಡರ್ ಆಗಿದ್ದು ನಮ್ಮ ಕರ್ನಾಟಕದ ಆಟಗಾರರಾಗಿದ್ದಾರೆ. ಇವರನ್ನು ಇಲ್ಲಿ ಬುಲ್ಸ್ 13 ಲಕ್ಷದ ಬೇಸ್ ಪ್ರೈಸ್ ಗೆ ಖರೀದಿ ಮಾಡಿದೆ. ನಂತರ ನಮ್ಮ ಬುಲ್ಸ್ ಇಲ್ಲಿ ಮನೀಶ್ ದುಲ್ಲನ್ನು ಕೂಡ ಪರ್ಚೇಸ್ ಮಾಡಿದೆ. ಹೌದು, ಇವರೊಬ್ಬ ಡಿಫೆಂಡರ್ ಆಗಿದ್ದು ಹರಿಯಾಣದ ಪ್ಲೇಯರ್. ಇವರನ್ನು ಕೂಡ ನಮ್ಮ ತಂಡದಲ್ಲಿ 13 ಲಕ್ಷದ ಬೇಸ್ ಪ್ರೈಸ್ ಗೆ ಪರ್ಚೇಸ್ ಮಾಡಿದೆ. ಇವರೆಲ್ಲ ಇಲ್ಲಿ ಬ್ಯಾಕಪ್ ಆಟಗಾರರು. ಇವರಿಗೆ ಪಿಕೆ ಆಡಿದ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ. ನಂತರ ಮೂರನೇ ಆಟಗಾರ ಬಂದ್ಬಿಟ್ಟು ಧೀರಜ್ ಚೌಧರಿ. ಹೌದು, ಧೀರಜ್ ಚೌಧರಿ ಅವರು ಕೂಡ ಇಲ್ಲಿ ಆಲ್ರೌಂಡರ್ ಆಗಿದ್ದು ಇವರಿಗೆ ಬೆಂಗಳೂರಲ್ಲಿ 40 ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದೆ. ಮತ್ತೆ ಅಂತಿಮದಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ನ ತಂಡ ಸಚಿನ್ ಅವರನ್ನು ಕೂಡ ಪರ್ಚೇಸ್ ಮಾಡಿದೆ. ಇವರು ಕೂಡ ಒಬ್ಬ ಆಲ್ರೌಂಡರ್ ಆಗಿದ್ದು ಇವರು ಕ್ಯಾಟಗರಿ ಡಿ ಆಟಗಾರ. ಇವರು ನಮ್ಮ ತಂಡ ಇಲ್ಲಿ ಬೇಸ್ ಪ್ರೈಸ್ ಅಂದರೆ 9 ಲಕ್ಷಕ್ಕೆ ಪರ್ಚೇಸ್ ಮಾಡಿದೆ. ಹಾಗಾಗಿ ಟೋಟಲ್ ಆಗಿ ನಮ್ಮ ಬಳಿ ಈಗಾಗಲೇ 18 ಆಟಗಾರರಿದ್ದು ನಮ್ಮ ಸ್ಕ್ವಾಡ್ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಹೇಳಬಹುದು. ಇನ್ನು ನಾವು ನೋಡಬೇಕು ನಮ್ಮ ಬೆಂಗಳೂರು ಇನ್ನೆಷ್ಟು ಆಟಗಾರರನ್ನು ಸ್ಕ್ವಾಡ್ಗೆ ಶಾಮೀಲು ಮಾಡುತ್ತೆ ಅಂತ. ಯಾಕೆಂದರೆ ಮ್ಯಾಕ್ಸಿಮಮ್ ಆಗಿ ಒಂದು ತಂಡ 25 ಆಟಗಾರರನ್ನು ಸ್ಕ್ವಾಡ್ಗೆ ಶಾಮೀಲು ಮಾಡಬಹುದು. ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.